ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೆಡಿಟೇಷನ್ನ ಪ್ರತಿಯೊಬ್ಬರು ಮಾಡಲೇಬೇಕು. ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೇ ಅದರ ಬೆನಿಫಿಟ್ ಏನು ಅಂತ ಗೊತ್ತಾಗೋದು. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿರುವಂತಹ ಶಕ್ತಿ ಅರಿವು ಹೋಗಬೇಕು ಅಂದರೆ ಪ್ರತಿಯೊಬ್ಬರು ಮೆಡಿಟೇಷನ್ ಮಾಡಲೇಬೇಕು. ಮೆಡಿಟೇಷನ್ ಹೇಗೆ ಮಾಡೋದು ಅಂದರೆ ಸ್ಟ್ರೈಟಾಗಿ ಕೂತ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಸುಮ್ಮನೆ ನಮ್ಮ ಕಣ್ಣು ಮುಂದೆ ಏನೇನು ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡೋದು. ಸಾಧ್ಯವಾದಷ್ಟು ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸಬೇಕು. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು, ಚಿತ್ರಗಳು ಬರ್ತಾ ಹೋಗ್ತವೆ. ಹಾಗಂತ ನಾವು ಮೆಡಿಟೇಷನ್ನ ಸ್ಟಾಪ್ ಮಾಡೋ ಹಾಗಿಲ್ಲ. ಪ್ರತಿದಿನ 5 ರಿಂದ 10 ನಿಮಿಷ ನಮಗೆ ಎಷ್ಟು ಸಮಯ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ಮೆಡಿಟೇಷನ್ನ ಮಾಡಿ. ಇದನ್ನು ಮಾಡಿದಾಗ ಆಗುವಂತಹ ಬದಲಾವಣೆಗಳನ್ನು ಹೇಳೋಕ್ಕಿಂತ ಮಾಡಿ ಸ್ವತಃ ಆಗುವಂತಹ ಅನುಭವಗಳನ್ನು ನೀವೇ ಫೀಲ್ ಮಾಡಿ. ನಂತರ ನೀವು ಇದನ್ನು ಸ್ಟಾಪ್ ಮಾಡೋ ಮನಸ್ಸೇ ಆಗಲ್ಲ. ಪ್ರತಿದಿನ ಮೆಡಿಟೇಷನ್ ಮಾಡ್ತಾ ಹೋದರೆ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓದ್ತಿರುವಂತಹ ಮಕ್ಕಳಿಗೆ ಏಕಾಗ್ರತೆ ತುಂಬ ಮುಖ್ಯ. ಹಾಗಾಗಿ ಮಕ್ಕಳು ಇದನ್ನು ಮಾಡೋದ್ರಿಂದ ಓದಿನಲ್ಲಿ ಅವರಿಗೆ ಸಹಾಯ ಆಗುತ್ತೆ. ಮೆಡಿಟೇಷನ್ನ ಚಿಕ್ಕವರು ದೊಡ್ಡವರು ಅಂತ ನೋಡಿದ್ರೆ ಯಾವುದೇ ಏಜ್ ಅವರು ಮಾಡ್ಬೋದು, ಮಾಡಲೇಬೇಕು ಕೂಡ. ಯಾಕಂದರೆ ನಾವು ಎಂಥ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಶೇಖರಣೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂದರೆ ಮೆಡಿಟೇಷನ್ನ ಮಾಡಲೇಬೇಕು. ನಮ್ಮೊಂದಿಗೆ ನಾವು ಕೆಲವು ಸಮಯ ಕಳೆಯಿಲ್ಲ ಅಂದರೆ ಜೀವನದಲ್ಲಿ ಮುಖ್ಯವಾದದನ್ನು ಏನೋ ಮಿಸ್ ಮಾಡ್ಕೋತೀವಿ ಅಂತ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ. ಅತ್ಯುತ್ತಮ ಸಾಧಕರ ದಿನಚರಿಯನ್ನು ಗಮನಿಸಿದಾಗ ಅವರೆಲ್ಲ ತಮ್ಮ ದಿನದಲ್ಲಿ ಕೆಲವು ಸಮಯವನ್ನು ಮೆಡಿಟೇಷನ್ಗೆ ಅಂತ ಇಟ್ಟಿರ್ತಾರೆ. ಒಂದ್ಸಲ ಇದನ್ನು ಅಭ್ಯಾಸ ಮಾಡ್ಕೊಂಡು ನೋಡಿ, ಆಗ ನಿಮಗೆ ಅಚ್ಚರಿಯಾಗುವಂತಹ ಬದಲಾವಣೆಗಳು ಕಾಣಿಸ್ತವೆ. ನಮಸ್ಕಾರ.